ಪೇಪರ್ ಕೊಟ್ಟರು. ಮುಂದಿನ ತಿಂಗಳು ಅಂದರೆ ಏಪ್ರಿಲ್ 1ನೇ ತಾರೀಕಿಂದ ನಮ್ಮ ಗಾಡಿಗೆ 175 ರೂಪಾಯಿ ಕಟ್ ಮಾಡ್ತಾರಂತೆ ಶಿರಾ ಟೋಲಲ್ಲಿ. ನೋಡಿ ಎಲ್ಲ ಟೋಲ್ ಪೂರ್ತಿ ಬಂದಾಗಿದೆ ಅಣ್ಣ. ಯಾವ ಕಾರಣಕ್ಕಣ ಇಷ್ಟೊಂದು ಜಾಮ್? ಅಪ್ಡೇಟ್ ಮಾಡ್ತಾ ಇದ್ದಾರೆ ಇವಾಗ 12 ಗಂಟೆಲಿಂದ. ಎಷ್ಟುದ್ದ ಜಾಮ್ ಮಾಡಿ ನಿಲ್ಸಿದ್ರೆ ಅಂದರೆ ನೋಡಿ ಗಾಡಿನ ಆಲ್ಮೋಸ್ಟ್ ಇದೊಂದು ಫ್ಲೈಓವರ್ ಕಂಪ್ಲೀಟಾಗಿ ಜಾಮ್ ಆಗಿದೆ. ಜೊತೆಗೆ ಅಂಡ ಕೀಮ ಕಾಣ್ತಾ ಇದೆ. ಇಲ್ಲೂ ಒಂದು ಟಿಬೆಟಿಯಂ ಕ್ಯಾಂಪ್ ಇದೆ. ಕಾಣ್ತಾ ಇದೆ. ಇಲ್ಲೂ ಒಂದು ಟಿಬೆಟಿಯಂ ಕ್ಯಾಂಪ್ ಇದೆ. ರಾತ್ರಿ 1:15, 1:26 ಮಧ್ಯರಾತ್ರಿ ಸುತ್ತ ನೋಡ್ಬೋದು ಕಾಡು. ಅಲ್ಲಿಂದ ಆಲ್ಮೋಸ್ಟ್ ಒಂದು 20 ಕಿಲೋಮೀಟ್ರ್ ಬಂದಿದ್ದೀನಿ ಗುರು. 20 ಕಿಲೋಮೀಟ್ರಿಂದ ಕಾಡು ಮಧ್ಯದಲ್ಲಿ ಹಿಂದೆ ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸೂರ್ಯಪತ್ರ ಬ್ಲಾಗ್ಸ್. 2-3 ಡೇಸಿಂದ ವಿಡಿಯೋ ಮಾಡಿರಲಿಲ್ಲ, ಎಲ್ಲೂ ಹೋಗಿರಲಿಲ್ಲ, ಮನೇಲೇ ಇದ್ದೆ. ಮೊನ್ನೆ ನೋಡ್ದಂಗೆ ಉಡುಪಿ ಖಾಲಿ ಮಾಡಿ ರಿಟರ್ನ್ ಅಲ್ಲಿಂದನೇ ಲೋಡ್ ಮಾಡ್ಕೊಂಡು ಮನೆಗೆ ಬಂದೆ. ಅಲ್ಲಿಂದ ರಿಟರ್ನ್ ಏನು ವೀಡಿಯೋ ಮಾಡೋದು ಅಂದ್ಬಿಟ್ಟು ವೀಡಿಯೋನ ಮಾಡೋಕ್ಕೆ ಹೋಗಲಿಲ್ಲ. ಸದ್ಯಕ್ಕೆ ಲೋಡ್ ಸೆಟ್ ಆಗಿದೆ, ಲೋಡಿಗೆ ಹೋಗ್ತಾ ಇದ್ದೀನಿ. ಎಲ್ಲಿಗೆ ಲೋಡು ಏನು ಅಂತ ಲೋಡಿಂಗ್ ಪಾಯಿಂಟಿಗೆ ಹೋದ್ಮೇಲೆ ಹೋಗ್ತೀನಿ. ಗಾಡಿಗಳೆಲ್ಲ ನಿಂತಿದ್ದಾವೆ. ಅದೊಂದು ನಮ್ಮ ಮಾವನ ಗಾಡಿ, ಇದು ನನ್ನ ಗಾಡಿ. ಸದ್ಯಕ್ಕೆ ಈಗ ಇಲ್ಲಿಂದ ಲೋಡಿಗೆ ಹೊರಡಬೇಕು. ಲೋಡಿಗೆ ನೆಲಮಂಗಲ ಬಿಟ್ಟು ಮುಂದೆ ಹೋಗ್ಬೇಕು, ಟಿ ಬೇಗೂರ ಹತ್ರ. ಬನ್ನಿ ಸೀದಾ ಲೋಡಿಂಗ್ ಪಾಯಿಂಟಿಗೆ ಹೋಗೋಣ. ಲೋಡಿಂಗ್ ಪಾಯಿಂಟಿಗೆ ಹೋಗ್ಬಿಟ್ಟು ಸಿಗೋಣ. ಲೋಡಿಂಗ್ ಪಾಯಿಂಟಿಗೆಲ್ಲ ರೀಚ್ ಆದೆ. ಇದೇ ಲೋಡು. ಹಾಸಿಗೆ ಗಾಡಿ ಫುಲ್ಲು ರೆಡಿ ಮಾಡ್ತಾ ಇದ್ದಾರೆ. ಆ ಕಡೆನೂ ಕವರು, ಈ ಕಡೆ ಹಿಂದೆ ಮುಂದೆ ಕೆಳಗೆ ಎಲ್ಲ ಕವರ್ ಮಾಡ್ತಾ ಇದ್ದಾರೆ. ಹಾಸಿಗೆ ಲೋಡು. ಈಗಪ್ಪ ಲೋಡು ಅಂದರೆ ಲೋಡ್ ಬಂದುಬಿಟ್ಟು ಕಾರವಾರ ಟಚ್ಚು ಗೋವಾ ಕಡೆ ಹೋಗಿ ಬರೋಣ ಒಂದು ಟ್ರಿಪ್ಪು ಅಂತ. ತುಂಬ ಟೈಮ್ ಆಯಿತು ಗೋವಾಗೆ ಹೋಗಿ. ಲೋಡೆಲ್ಲ ಮಾಡ್ತಾರೆ. ಮಧ್ಯಾಹ್ನ ಊಟ ಮಾಡಿರಲಿಲ್ಲ, ಟೈಮ್ ಆಲ್ರೆಡಿ 3:30 ಆಯಿತು. ಹೋಗಿ ಊಟ ಮಾಡ್ಕೊಂಡು ಬರೋಣ ಅಷ್ಟೊತ್ತಿಗೆ ಲೋಡ್ ಮಾಡಿರ್ತಾರೆ. ಗುರು ಊಟ ಎಲ್ಲ ಆಯಿತು. ಊಟ ಎಲ್ಲ ಮಾಡ್ಕೊಬಂದೆ. ಚಪಾತಿ ರೈಸು ತಿನ್ಕೊಬಂದೆ. ಹಂಗೆ ಕುಡಿಯೋಕ್ಕೊಂದು 2 ಲೀಟ್ರ್ ನೀರು ಬೇಕಿತ್ತು. ಗಾಡಿ ನೀರಿನಿಲ್ಲ, ನೀರೆಲ್ಲ ತೊಗೊಬಂದೆ. ಹೋಗಿ ಊಟ ಮಾಡ್ಕೊಂಡು ಬರೋಷ್ಟೊತ್ತಿಗೆ ಗಾಡಿ ಫುಲ್ಲು ಲೋಡ್ ಆಗಿದೆ. ನೋಡ್ಬೋದು ಆಲ್ಮೋಸ್ಟು ಆಗಿದೆ. ಇನ್ನೊಂದು 2 ಪೀಸ್ ಇದ್ದಾವಂತೆ. ಅದೊಂದು ಚೀಲ ಹಾಕ್ತಿದ್ರಲ್ಲ, ಆ ಥರದ್ದು ಇನ್ನೊಂದು ಚೀಲ ಇದೆಯಂತೆ ದೊಡ್ಡದು. ಆ ಚೀಲ ಆಗಿದ ತಕ್ಷಣ ಹೊರಡೋದೇನೆ ಹಗ್ಗ ಟಾರ್ಪಲ್ ಹಾಕೋಬೇಕು. ಊಟ ಮಾಡ್ಕೊಬಂದೆ. ಈಗ ಆಲ್ರೆಡಿ ಕೆಲಸ ಶುರುಗುರು. ಊಟ ಆಗಿದ ತಕ್ಷಣ ಹಗ್ಗ ಟಾರ್ಪಲ್ ಹಾಕ್ಬೇಕೀಗ. ಫುಲ್ A to Z ಹಗ್ಗ ಟಾರ್ಪಲೆಲ್ಲ ಹಾಕೋಣ. ಹಗ್ಗ ಟಾರ್ಪಲೆಲ್ಲ ಹಾಕ್ಬಿಟ್ಟು ಮತ್ತೆ ಸಿಗ ಹಗ್ಗ ಟಾರ್ಪಲೆಲ್ಲ ಕಂಪ್ಲೀಟಾಗಿ ಹಾಕಾಯಿತು. ಪೂರ್ತಿ ಹೈಟ್ ಬಂದಿದೆ. ಒಂದು ಸೈಡಿಗೆ ಟಾರ್ಪಲ್ಲೇ ಸಾಲಲಿಲ್ಲ, ಹಂಗೆ ಮ್ಯಾನೇಜ್ ಮಾಡಿ ಹಾಕಿದ್ದೀನಿ. ಬಿಲ್ಲು ಕೊಟ್ಟರು ಹೊರಡ್ಬೇಕು ಇವಾಗ. ನೋಡ್ಬೋದು ಹೈಟ್ ಎಷ್ಟು ಬಂದಿದೆ ಅಂತ. ಸೀದಾ ಹೊರಡೋಣ ಬನ್ನಿ. ಫಸ್ಟ್ ಪಾಯಿಂಟು ಕಾರವಾರ ಹೋಗಬೇಕು. ಕಾರವಾರ ಹೋಗಿ ಕಾರವಾರ ಖಾಲಿ ಮಾಡಿ ಅಲ್ಲಿಂದ ನೆಕ್ಸ್ಟು ಗೋವಾ ಹೋಗಬೇಕು. ಗೋವಾ ಪಂಜಿಯಂ ಖಾಲಿ. ಸದ್ಯಕ್ಕೆ ಇಲ್ಲಿಂದ ಹೊರಡೋಣ. ಗೇಟ್ ಪಾಸ್ ಎಲ್ಲ ಕೊಟ್ಟರು. ಗೇಟ್ ಪಾಸ್ ಎಲ್ಲ ಕೊಟ್ಬಿಟ್ಟು ಸೀದಾ ಗೇಟಿಂದ ಹೊರಗಡೆ ಬಂದೆ. ನೋಡ್ಬೋದು ಹಿಂಗೆ ಲೆಫ್ಟಿಗೆ ಹೋದರೆ ರಿಟರ್ನು ಬೆಂಗಳೂರು ಕಡೆಗೆ ಹೋಗುತ್ತೆ ರೋಡು. ಮುಂದೆ ಹೋಗಿ ಟರ್ನ್ ಮಾಡ್ಕೊಂಡು ಬರಬೇಕು. ಮುಂದೆ ಜಾಗ ಇದೆ, ಕೆಲಸ ಮಾಡೋಣ. ಸೀದಾ ಒನ್ ವೇಲ್ ಹೋಗ್ಬಿಡೋಣ. ಈ ಕಡೆ ಹೋದ್ರೆ ಸುಮ್ಮನೆ ಮುಂದೆ ಬಳಸಾಡ್ಕೊಂಬರ್ಬೇಕು. ಬರೋ ಆ ಬಂಕ್ ಇದೆಯಲ್ಲ, ಬಂಕ್ ಹತ್ರನ ಟರ್ನ್ ಇದೆ. ಸೀದಾ ಹಿಂಗೆ ಒನ್ ವೇಲೆ ಒಂದು 100 ಮೀಟ್ರ್ ಒನ್ ವೇಲೆ ರಾಂಗ್ ಸೈಡಲ್ಲಿ ಹೋಗೋಣ. ಒನ್ ವೇಲೆ ಹೋಗ್ಬಿಟ್ಟು ಅಲ್ಲಿ ಮುಂದೆ ತೊಗೊಂಡು ಸೀದಾ ಹೈವೇಗೆ ಜಾಯ್ನ್ ಆಗೋಣ. ಈ ತುಮಕೂರು ರೋಡ್ ಬಿಡೋ ಗಂಟೆ ಹಿಂಗೇ ಡಬಲ್ ರೋಡು. ಹೆವಿ ವೆಹಿಕಲ್ಸು, ರೋಡೇ ಸಾಗಲ್ಲ. ಹೆವಿ ವೆಹಿಕಲ್ಸ್ ಓಡಾಡ್ತವೆ. ಇಲ್ಲಿಂದ ತುಮಕೂರು ಹೋಗೋ ಹೊತ್ತಿಗೆ ಒಂಥರ ಹಿಂಸೆ ಅನ್ನಿಸ್ತದೆ. ತುಮಕೂರು ಬಿಟ್ಟು ಆಚೆಗೆ ಹೋಗ್ಬಿಟ್ರೆ ಇನ್ನು 6 ಲೈನ್ ಹೈವೇ ನಾನ್ ಸ್ಟಾಪು. ಮಧ್ಯ ರೋಡ್ ರೆಡಿ ಮಾಡ್ತಾಯಿದ್ರೆ, ಅದು ಬಿಟ್ಟರೆ ರೋಡ್ ಸಖತ್ತಾಗಿದೆ. ಸೀದಾ ಹೋಗೋಣ ಬನ್ನಿ. ಇಲ್ಲಿ ಮುಂದೆ ರೈಟ್ ತಗೊಂಡು ಸೀದಾ ಬಂಕ್ ಹತ್ರ ಹೋಗೋಣ. ಬಂಕ್ ಹತ್ರ ಡೀಸೆಲ್ ಹಾಕಿಸ್ಬೇಕು. ಡೀಸೆಲ್ ಇಲ್ಲ, ಫುಲ್ಲು ಇಳಿದೋಗ್ಬಿಟ್ಟೈತೆ. ಬಂಕ್ ಹತ್ರ ಹೋಗೋಣ. ಮುಂದೆ ಭಾರತ್ ಬಂಕ್ ಇದೆ, ಹೋಗೋಣ ಬನ್ನಿ. ಡೀಸೆಲ್ ಹಾಕ್ಸೋಣ. ಡೀಸೆಲ್ ಆಗಲೇ ನೋಡ್ದಂಗೆ ಫುಲ್ಲು ಎಂಡಿಂಗಲ್ಲಿ ಐತೆ. ಇಲ್ಲ ಭಾರತ್ ಬಂಕ್ ಐತೆ ಒಂದು.
ಭಾರತ್ ಬಂಕಿಗೆ ಹೋಗಿ ಫುಲ್ ಟ್ಯಾಂಕ್ ಏನು ಬೇಡ, ಒಂದು 8,000 ಸಾಕು ಗೋವಾಗೆ ಹೋಗೋಕ್ಕೆ. ಒಂದು 8,000 ಡೀಸೆಲ್ ಹಾಕಿಸ್ಕೊಂಡು ಇಲ್ಲಿಂದ ಹೊರಡೋಣ. ಇಲ್ಲಿಂದ ಹೊರಟ್ರೆ ಸೀದಾ ಇನ್ನೆಲ್ಲೂ ನಿಲ್ಸೋದು ಬೇಡ, ನಾನ್ ಸ್ಟಾಪ್ ಹೋಗೋಣ. 2 ಪಾಯಿಂಟ್ ಖಾಲಿ ಅಲ್ವಾ, ಕಾರವಾರ ಕೊಟ್ಟ ಅಂಕಲ ಹೋಗ್ಬೇಕು. ಪಾರ್ಟಿಗೆ ಫೋನ್ ಮಾಡಿದ್ದೆ, ಅವ್ರು ಇನ್ನೂ ಕಾಲ್ ಪಿಕ್ ಮಾಡಿಲ್ಲ. ಎಷ್ಟೊತ್ತಿಗೆ ಖಾಲಿ ಮಾಡ್ಕೊತಾರೆ ಏನು ಅಂತ ಕೇಳಬೇಕು. ಬನ್ನಿ ಹೋಗೋಣ, ಡೀಸೆಲ್ ಹಾಕ್ಸೋಣ ಫಸ್ಟು. ಅಲ್ಲಿ ಯಾರೋ VIP ಬರ್ತಾ ಇರಬೇಕು, ಅದಕ್ಕೋಸ್ಕರ ಎಷ್ಟುದ್ದ ಜಾಮ್ ಮಾಡಿ ನಿಲ್ಸಿದ್ದಾರೆ ಅಂದರೆ ನೋಡಿ ಗಾಡಿನ. ಆಲ್ಮೋಸ್ಟ್ ಇದೊಂದು ಫ್ಲೈಓವರ್ ಕಂಪ್ಲೀಟಾಗಿ ಜಾಮ್ ಆಗಿದೆ. ಯಾರೋ ಒಬ್ಬ VIP ಬರ್ತಾನೆ ಅಂತ ಟ್ಯಾಕ್ಸ್ ಕಟ್ತಾರವ್ರು, ನಾವು ಅದಕ್ಕೆ ಕೂತ್ಕೊಂಡು ತಿಂತಾರ ಬೋಳಿ ಮಕ್ಕಳು. ಅವರಿಗೋಸ್ಕರ ನೋಡಿ ಎಲ್ಲಿವರೆಗೂ ಜಾಮ್ ಆಗಿದೆ ಅಂತ. ಆಲ್ಮೋಸ್ಟ್ ಒಂದು ಫ್ಲೈಓವರ್ ಪೂರ್ತಿ 1 ಕಿಲೋಮೀಟ್ರ್ ಕಂಪ್ಲೀಟಾಗಿ ಜಾಮ್ ಮಾಡಿ ನಿಲ್ಸ್ಕೊಂಡಿದ್ದಾರೆ. ಒಂದೇ ಒಂದು ಗಾಡಿನ ಮುಂದೆ ಮೂವ್ ಆಗಕ್ಕೆ ಕೊಡ್ತಾ ಇಲ್ಲ. ಈ ಥರ ನನ್ನ ಮಕ್ಕಳಿಗೆಲ್ಲ 0 ಟ್ರಾಫಿಕ್ಕು, ನಮ್ಗಳಿಗೆ ನಾವು ಟ್ಯಾಕ್ಸ್ ಕಟ್ಟೋರಿಗೆಲ್ಲ ನಮಗೆ ಈ ಥರ ವನವಾಸ. ಶಿರಾ ಟೋಲ್ ಎಲ್ಲ ಪಾಸ್ ಮಾಡ್ಕೊ ಬಂದು ಶಿರಾ ಟೋಲ್ ಹತ್ರ ಬಂದಾಗ ಎಲ್ಲ ಪಾಂಪ್ಲೆಟ್ಸ್ ಕೊಟ್ಟರು, ನೋಡ್ತಾ ಇರ್ಬೋದು, ಕಾಣ್ತಾ ಇರ್ಬೋದು. ನಮ್ಮ ಗಾಡಿಗೆ 175 ಅಂತ ಹಾಕಿದ್ದಾರೆ. ಆಲ್ರೆಡಿ ತುಮಕೂರಿಂದ ಶಿರಾಗೆ ಒಂದು 50 ಕಿಲೋಮೀಟ್ರ್ ಹೆಚ್ಚು ಕಮ್ಮಿ ಐತೆ. ಆಲ್ರೆಡಿ 165 ರೂಪಾಯಿ ಟೋಲ್ ಕಟ್ತಾ ಇದ್ದೀವಿ. ತುಮಕೂರಿಂದ ಶಿರಾಗೆ 165 ರೂಪಾಯಿ ಟೋಲ್ ಕಟ್ತಾ ಇದ್ದೀವಿ. ಈಗ ಏಪ್ರಿಲ್ 1ನೇ ತಾರೀಕಿಂದ ಅಂದರೆ ಇವತ್ತು 31, ನಾಳೆ 1ನೇ ತಾರೀಕು 165 ಇರೋದು 175 ಕಟ್ಟಬೇಕಂತೆ. ಲೆಕ್ಕ ಹಾಕಿ ಒಂದು ಟೋಲಿಗೆ 10 ರೂಪಾಯಿ ಜಾಸ್ತಿ. ಇಲ್ಲಿಂದ ನಾವು ಆ್ಯಕ್ಚುಲಿ ಬೆಂಗಳೂರಿಂದ ಗೋವಾ ಹೋಗ್ತೀವಿ ಅಂದರೆ ಒಂದು ಸೈಡಿಗೆ ನಮಗೆ 1,200, 1,300, 1,500 ಅಂದ್ಕಡೆ ಒಂದು ಸೈಡಿಗೆ ಟೋಲ್ ಬರುತ್ತೆ. ಅಪ್ ಆ್ಯಂಡ್ ಡೌನು 3,000 ರೂಪಾಯಿ ಟೋಲ್ ಆಗುತ್ತೆ. ತಿಂಗಳಲ್ಲಿ ಏನಿಲ್ಲ ಅಂದ್ರೂ ಮಿನಿಮಮ್ 4 ಟ್ರಿಪ್ ಅಂತ ಹೋಗೇ ಹೋಗ್ತಕ್ರೆ. 1 ಟ್ರಿಪ್ 5 ಆಗುತ್ತೆ, 1 ಟ್ರಿಪ್ 6 ಆಗುತ್ತೆ. ಮಿನಿಮಮ್ ಅಂತೂ 4 ಟ್ರಿಪ್ ಹೋಗೇ ಹೋಗ್ತೀವಿ ನಾವು ಬೆಂಗಳೂರು ಟು ಗೋವಾ. 4 ಟ್ರಿಪ್ಪಿಗೆ 3,000 ಅಂದರೆ 12,000 ತಿಂಗಳಿಗೆ. ಬರೀ 12,000 ತಿಂಗಳಿಗೆ, ಆಲ್ಮೋಸ್ಟ್ 12,000 ಬರೀ ಟೋಲನ್ನೇ ಕಟ್ತಾ ಇದ್ದೀವಿ ಲೆಕ್ಕ ಹಾಕಿ. ಅದರಲ್ಲಿ ಇವಾಗ ಒಂದೊಂದು ಟೋಲಿಗೆ 10 ರೂಪಾಯಿ ಜಾಸ್ತಿ. ಶಿರಾ ಟೋಲಲ್ಲಿ 10 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಇನ್ನು ಮುಂದೆ ಇನ್ನೂ 4-5 ಟೋಲ್ ಇದ್ದಾವೆ. ಆ ಟೋಲಲ್ಲಿ ಇಲ್ಲ ಏನೇನು ಮಾಡಿದ್ದಾರೋ ಗೊತ್ತಿಲ್ಲ. ನಾವು ದುಡ್ದಿದ್ದೆಲ್ಲ ಬರೀ ಇವರಿಗೆ ಕಟ್ಟೋದಾಯ್ತಲ್ಲ ಗುರು. ಈ ಟೋಲು, ಟ್ಯಾಕ್ಸು, ಇನ್ಸೂರೆನ್ಸು, FC, ಗಾಡಿ ಇಟ್ಟಿರೋರ ಕತೆ ಏನು ಆಗಬೇಡ. ಹೇಳಿ ಏನು ಆಗಬೇಡ ಅಂತ ಗಾಡಿ ಇಟ್ಟಿರೋರ ಕತೆ. ಬಂಕಾಪುರ ಟೋಲ್ ಹತ್ರ ಬಂದೆ, ನೋಡ್ಬೋದು ಟೋಲು. ಇಲ್ಲೇ ನಿಲ್ಸಿದ್ದೀನಿ. ಇಲ್ಲೇ ಪಕ್ಕದಲ್ಲೇ ಡಾಬಾ ಇದೆ, ಅಲ್ಲಿ ಹಿಂದೆ ಕಾಣ್ತಾ ಇರ್ಬೋದು ಡಾಬಾ ಇದೆ. ಹೋಗೋಣ, ಊಟ ಮಾಡ್ಕೊಂಡು ಬರೋಣ. ಇಲ್ಲಿ ಬಿಟ್ಟರೆ ಇನ್ನು ಮುಂದೆ ಎಲ್ಲೂ ನಮಗೆ ಡಾಬಾ ಸಿಗಲ್ಲ. ಇದೆ ಲಾಸ್ಟು. ಸೀದಾ ಹೈವೇಲೆ ಹೋಗಿದ್ರೆ ಡಾಬಾ ಸಿಗೋದು. ಮುಂದೆ ಒಳಗಡೆ ರೂಟಲ್ಲಿ ಹೋಗಬೇಕು. ಕಾರವಾರ ಹೋಗ್ತಿರೋದಲ್ವ, ಹಂಗಾಗಿ ಯಾವ ರೂಟು ಅಂತ ಹೇಳ್ತೀನಿ. ಊಟ ಮಾಡ್ಕೊಂಡು ಬರೋಣ. ಊಟ ಬಂತು. ಇವತ್ತಿನ ನಮ್ಮ ಊಟ ತಂದೂರು ರೋಟಿ ಜೊತೆಗೆ ಅಂಡ ಕೀಮಾ. ಗಾಡಿ ಅಲ್ಲಿ ನಿಂತಿದೆ, ನೋಡ್ಬೋದು. ಗಾಡಿ ಅಲ್ಲಿ ನಿಂತಿದೆ. ಬನ್ನಿ ಊಟ ಮಾಡೋಣ. 2 ರೋಟಿ, 1 ಅಂಡ ಕೀಮಾ ತಗೊಂಡಿದ್ದೀನಿ. ಊಟ ಮಾಡಿಬಿಟ್ಟು ಸೀದಾ ಹೋಗೋಣ. ಕೀಮಾ ಊಟ ಮಾಡ್ಕೊಂಡು ಬಂದು ಸೀದಾ ಗಾಡಿಯಲ್ಲಿ ಕೂತಿದ್ದೀನಿ. ಬನ್ನಿ ಇಲ್ಲಿಂದ ಹೊರಡೋಣ. ಎಲ್ಲ ಟೋಲ್ ಪೂರ್ತಿ ಬಂದಾಗಿದೆ ಅಣ್ಣ. ಯಾವ ಕಾರಣಕ್ಕಣ್ಣ ಇಷ್ಟೊಂದು ಜನ ಅಪ್ಡೇಟ್ ಮಾಡ್ತಾ ಇದ್ದಾರೆ. ಇವಾಗ 12 ಗಂಟೆಲಿಂದ ನಾಳೆ ಡೇಟಿಗೆ ಚೇಂಜ್ ಆಗುತ್ತಲ್ಲ, 1ನೇ ತಾರೀಕು. ಅದಕ್ಕೆ ಚೇಂಜ್ ಮಾಡ್ತಾ ಇದ್ದಾರೆ. ಎಲ್ಲ ಟೋಲಲ್ಲಿ A to Z ಎಲ್ಲ ಟೋಲಲ್ಲೂ 10 ರೂಪಾಯಿ ಜಾಸ್ತಿ. 10 ರೂಪಾಯಿ ಜಾಸ್ತಿ ಅಣ್ಣ. ಇವಾಗಿನ ಪರಿಸ್ಥಿತಿ ಹಿಂಗಾಗಿದೆ. 3 ಟೋಲು ಬಿಟ್ಟಿರೋದೇ 3 ಗೇಟು. 3 ಗೇಟು ಜಾಮಾಗಿ ನಿಂತಿದ್ದಾವೆ. ಏನು ಮಾಡೋದು? ನಂದು ಆಲ್ರೆಡಿ ಫಾಸ್ಟ್ಯಾಗಲ್ಲಿ ಬ್ಯಾಲೆನ್ಸ್ ಇಲ್ಲ. KYC ಅಪ್ಡೇಟ್ ಕೇಳ್ತೈತೆ. ಇಲ್ಲಿ ಜಾಮಾಗಿ ನಿಂತಿದೆ. ಇವತ್ತಿಂದ 12 ಗಂಟೆ ಆಯ್ತಲ್ಲ, ಆಲ್ರೆಡಿ 10 ರೂಪಾಯಿ ಜಾಸ್ತಿ ಆಗಿದೆ. ಬನ್ನಿ ನೋಡೋಣ ಎಷ್ಟೊತ್ತಾಗುತ್ತೆ ಇಲ್ಲಿ ಏನು ಅಂತ. ಓಪನ್ ಆಯಿತು, ನೋಡ್ಬೋದು. ಯಾವ ಕಾರಣಕ್ಕೂ ಗೊತ್ತಿಲ್ಲ. ಇಷ್ಟೊತ್ತು ತನಕ ರೀಚಾರ್ಜ್ ಆಗ್ತಾ ಇರಲಿಲ್ಲ. ನಾನು ಆಲ್ಮೋಸ್ಟ್ 4 ಗಂಟೆಯಿಂದ ಟ್ರೈ ಮಾಡ್ತಾಯಿದ್ದೀನಿ. ಅಲ್ಲಿಂದ KYC ಅಪ್ಡೇಟ್ ಮಾಡೋಣ ಅಂತ ಚೆಕ್ ಮಾಡ್ತಾ ಇದ್ದೀನಿ. KYC ಅಪ್ಲೋಡ್ ಆಗ್ತಾ ಇರಲಿಲ್ಲ, ರೀಚಾರ್ಜು ಆಗ್ತಾ ಇರಲಿಲ್ಲ. ಇಲ್ಲಿ ಟೋಲ್ ಹತ್ರ ಬಂದೆ. ಇವಾಗ 12 ಗಂಟೆ ಆಯಿತು. ಇವಾಗ ರೀಚಾರ್ಜ್ ಮಾಡಿದ್ರೆ ರೀಚಾರ್ಜ್ ಆಯಿತು, ಗೇಟ್ ಓಪನ್ ಆಯಿತು. ಏನು ಕಥೆನೋ ಗೊತ್ತಿಲ್ಲ ಗುರು ಇವ್ರದ್ದು. ಸದ್ಯಕ್ಕೆ ಇವಾಗ
ನಾವು ಆ್ಯಕ್ಚುಲಿ ಗೋವಾಗ ಹೋಗೋದಾರೆ ಸೀದಾ ಹೋಗ್ಬೇಕಿತ್ತು, ಇವಾಗ ಸೀದಾ ಹೋಗ್ತಾ ಇಲ್ಲ, ಕಾರವಾರ ಖಾಲಿ. ಹಂಗಾಗಿ ಈಗ ಇಲ್ಲೇ ಬಂಕಾಪುರದ ಹತ್ರ ಲೆಫ್ಟ್ ತಗೊಂಡು ಹೋಗ್ಬೇಕು. ಈಗ ಲೆಫ್ಟ್ ತಗೊಂಡು ಹೋದ್ರೆ ಇಲ್ಲೇ ಸರ್ವಿಸ್ ರೋಡ್ ಮುಂದೆ ಹೋದ್ರೆ ಲೆಫ್ಟು ಸೀದಾ ಮುಂಡಗೋಡು ಅಂತ ಊರು ಬರುತ್ತೆ. ಮುಂಡಗೋಡು, ಯಲ್ಲಾಪುರ, ಅಂಕೋಲ, ಕಾರವಾರ ಈ ಕಡೆ ಹೋಗ್ತಾ ಇದ್ದೀವಿ. ಇನ್ನು ಮುಂದೆ ಒಂದು ರೋಡ್ ಇದೆ, ತಡಸ್ ಅಂತ ಒಂದಿದೆ. ತಡಸ್ ಬಿಟ್ರೆ ಮುಂದೆ ಹುಬ್ಳಿ ಹತ್ತತ್ರ ಹೋದ್ಮೇಲೆ ಇನ್ನು ಹೈವೇ ಸಿಗುತ್ತೆ. ಬಟ್ ಆ ಕಡೆ ಎಲ್ಲ ಹೋದ್ರೆ 30-40 ಕಿಲೋಮೀಟರ್ ಜಾಸ್ತಿ ಆಗುತ್ತೆ. ಹಾಗಾಗಿ ಈಗೇನ ಚಿಕ್ಕ ರೋಡು ತೊಂದರೆ ಇಲ್ಲ, ಆದ್ರೂ ಈ ಕಡೆನೇ ಹೋಗೋಣ ಅಂತ ಹೊರಟಿದ್ದೀವಿ. ಬನ್ನಿ ಈ ಕಡೆನೇ ಸೀದಾ ಹೋಗೋಣ. ಸೀದಾ ಹೋಗ್ಬಿಟ್ಟು ಮುಂದೆ ಮುಂಡಗೋಡು ಹತ್ತತ್ರ ಹೋದ್ಮೇಲೆ, ಮುಂಡಗೋಡು ದಾಟಾದ್ಮೇಲೆ ಒಂದು ಅಡ್ವೆಂಚರ್ ಸ್ಟಾರ್ಟ್ ಆಗುತ್ತೆ. ಏನು ಅಡ್ವೆಂಚರು ಅಂತ ನೀವೇ ನೋಡಿವ್ರಂತೆ. ಮುಂದೆ ಸೀದಾ ಮುಂಡಗೋಡು ಹೋಗ್ಬಿಟ್ಟು ಅಲ್ಲಿ ಸಿಗೋಣ. ಮುಂಡಗೋಡು ಸಿಟಿಗೆ ಎಂಟ್ರಿ ಆದೆ. ಇಲ್ಲಿಂದ ಮುಂದೆ ಹೋಗ್ಬೇಕು. ಮುಂದೆ ಒಂದೊಂದು ಕಿಲೋಮೀಟ್ರ್ ಹೋದರೆ ಮುಂದೆ ಅಲ್ಲಿ ಲೆಫ್ಟಿಗೆ ಹೋಗ್ಬೇಕು. ಲೆಫ್ಟಿಗೆ ಹೋದರೆ ಸೀದಾ ಒಂದೇ ರೋಡು ಯಲ್ಲಾಪುರ ಜಾಯ್ನ್ ಆಗುತ್ತೆ. ಫುಲ್ಲು ಲೈಟಿಂಗ್ಸ್ ಹಾಕಿದ್ದಾರೆ. ಮೇ ಬಿ ರಂಜಾನ್ ಇತ್ತಲ್ಲ, ಆ ಕಾರಣಕ್ಕೆ ಹಾಕಿರ್ಬೇಕು ಅನ್ಸುತ್ತೆ. ಇಲ್ಲಿ ಯಾವಾಗ್ಲೂ ಹಿಂದೂ ಮುಸ್ಲಿಂ ಎರಡು ಮಿಕ್ಸೋಗರು. ಒಂದು ಕಡೆ ಆರೆಂಜ್ ಹಾಕ್ತಾರೆ, ಒಂದು ಕಡೆ ನೋಡಿ ಮುಸ್ಲಿಂ ಅನ್ನಂಗೆ ಮಸೀದಿ ಕಾಣ್ತದೆ. ಸಗಲ ಕಾಣ್ತಾ ಇದೆ ಗುರು. ಆದ್ರೂ ಬಂತು ನೋಡಿ, ಇಲ್ಲೇ ಬೋರ್ಡ್ ಇದೆ. ಇಲ್ಲೊಂದು ಟಿಬೆಟಿಯನ್ ಕ್ಯಾಂಪ್ ಕೂಡ ಇದೆ. ಯಲ್ಲಾಪುರ 39 ಕಿಲೋಮೀಟರ್ ಇದೆ ಇಲ್ಲಿಂದ. ಇನ್ನು 39 ಕಿಲೋಮೀಟರ್ ಏನಿದೆ ಅದರಲ್ಲಿ ಆಲ್ಮೋಸ್ಟ್ ಒಂದು 30 ಕಿಲೋಮೀಟರ್ ಫುಲ್ಲು ಫಾರೆಸ್ಟೇ. ಈ ಸೀದಾ ಹೋದರೆ ಅದು ಕಲ್ಗಡ್ಗಿ ಅಂತ ಆ ಕಡೆ ಹೋಗುತ್ತೆ. ನಾವು ಈಗ ಹಿಂಗೆ ಹೋಗಬೇಕು. ಇಲ್ಲಿಂದ 39 ಕಿಲೋಮೀಟ್ರ್ ಯಲ್ಲಾಪುರ ಸಿಟಿ. ಯಲ್ಲಾಪುರ ಸಿಟಿಲಿ ಒಂದು 9 ಕಿಲೋಮೀಟ್ರ್ ಅಲ್ಲಿ ಇಲ್ಲಿ ಹಳ್ಳಿ ಊರು ಇದೆ ಅನ್ನೋದು ಬಿಟ್ಟರೆ ಟೋಟಲ್ ಆಗಿ ಕಂಪ್ಲೀಟು 30 ಕಿಲೋಮೀಟ್ರ್ ಫುಲ್ಲು ಫಾರೆಸ್ಟು. ಒಂದು ಮನೆಗಳಿಲ್ಲ, ಲೈಟಿಂಗ್ಸ್ ಇಲ್ಲ, ಏನಿಲ್ಲ. ಅಲ್ಲಲ್ಲ ಲೈಟಿಂಗ್ಸ್ ಇದ್ದಾವೆ, ಅಲ್ಲಲ್ಲಿ ಬಸ್ ಸ್ಟ್ಯಾಂಡ್ ಮಾಡಿದ್ದಾರೆ. ಇದು ಆ್ಯಕ್ಚುಲಿ ಗೌರ್ಮೆಂಟ್ ಬಸ್ ಎಲ್ಲ ಓಡಾಡುತ್ತೆ ಇಲ್ಲಿ. ಈ ರೋಡಲ್ಲಿ ಗೌರ್ಮೆಂಟ್ ಬಸ್ಗಳೆಲ್ಲ ಓಡಾಡುತ್ತೆ. ನಾನು ಈ ರೋಡಿಗೆ ಬಂದ್ಬಿಟ್ಟು ಆಲ್ಮೋಸ್ಟ್ ಒಂದು ತುಂಬ ಟೈಮ್ ಆಯಿತು. ಲಾಸ್ಟ್ ಇಯರ್ ಮಳೆಗಾಲದಲ್ಲಿ ಈ ರೋಡಲ್ಲಿ ಬಂದಿದ್ದು. ಮಳೆಗಾಲದಲ್ಲಿ ಆದಮೇಲೆ ನೆಕ್ಸ್ಟ್ ಇವಾಗೇ ಈ ರೋಡಿಗೆ ಬರ್ತಾ ಇರೋದು. ಬನ್ನಿ ನೋಡೋಣ, ಹೋಗೋಣ. ರೋಡು ಅವಾಗೆ ಸ್ವಲ್ಪ ಕೆಲಸ ಮಾಡ್ತಾಯಿದ್ರು. ಮೇ ಬಿ ರೋಡ್ ಮಾಡಿದ್ದಾರೆ ಅನ್ನೋ ಗೊತ್ತಿಲ್ಲ. ಹಾಂ, ಮಾಡಿದ್ದಾರೆ, ನೋಡ್ಬೋದು. ಮುಂದೆ ಇಲ್ಲೆಲ್ಲ ಕರೆಕ್ಟಾಗಿ ನಮ್ದು ಒಂದು ಗಾಡಿ ಪಾಸ್ ಆಯಿತು ಅಂದರೆ ಆ ಕಡೆಯಿಂದ ಕಾರ್ ಬಂತು ಅಂದ್ರೂ ಗಾಡಿ ನಿಲ್ಲಿಸ್ಬೇಕಿತ್ತು. ಇವಾಗ ರೋಡ್ ಕೆಲಸ ಮಾಡಿದ್ದಾರೆ, ಬಟ್ ಎಲ್ಲಿವರೆಗೆ ಕೆಲಸ ಮಾಡಿದ್ದಾರೆ ಗೊತ್ತಿಲ್ಲ. ನೋಡೋಣ, ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ನೋಡೋಣ ಬನ್ನಿ. ನೋಡ್ಬೋದು, ಇಲ್ಲಿ ಕಾಣ್ತಾ ಇದೆ. ಇಲ್ಲೂ ಒಂದು ಟಿಬೆಟಿಯನ್ ಕ್ಯಾಂಪ್ ಇದೆ. ಮುಂಡಗೋಡು ಹತ್ರ ಟಿಬೆಟಿಯನ್ ಕ್ಯಾಂಪು ದೊಡ್ಡದಾಗೆ ಇದೆ. ಇಲ್ಲೊಂದಿದೆ ನಮ್ಮ ಕರ್ನಾಟಕದಲ್ಲಿ, ನಮ್ಮೂರಲ್ಲಿ ಒಂದಿದೆ, ಕುಶಾಲನಗರದಲ್ಲಿ ಒಂದಿದೆ. ಇಲ್ಲೊಂದು ನೋಡಿದ್ದೀನಿ, ನಮ್ಮ ಕುಶಾಲನಗರದಲ್ಲಿ ಒಂದು ನೋಡಿದ್ದೀನಿ. ಇನ್ನು ಎಲ್ಲೆಲ್ಲಿದಾವೋ ಗೊತ್ತಿಲ್ಲ. ಟಿಬೆಟಿಯನ್ ಕ್ಯಾಂಪು ದೊಡ್ಡದಾಗೆ ಇದೆ. ತುಂಬ ದೂರ ಬಂದೆ, ಆಲ್ಮೋಸ್ಟ್ ಒಂದು 7-8 ಕಿಲೋಮೀಟ್ರ್ ಬಂದೆ. ನೋಡ್ಬೋದು, ರೋಡು ಮಾಡಿದ್ದಾರೆ, ತುಂಬ ದೂರ ಮಾಡಿದ್ದಾರೆ. ಬನ್ನಿ ಎಲ್ಲಿವರೆಗೆ ಮಾಡಿದ್ದಾರೆ ನೋಡೋಣ. ಒಂದು ತನಕ ರೋಡ್ ಚೆನ್ನಾಗಿತ್ತು ಹಿಂದೆ. ಇವಾಗ ನೋಡ್ಬೋದು ಫುಲ್ಲು ಕಿತ್ತೋಗಿದೆ ರೋಡು. ಫುಲ್ಲು ಕಿತ್ತೋಗಿರೋದು. ಪ್ಲಸ್ ಇನ್ನೊಂದು ಏನು ಅಂದರೆ ಕರೆಕ್ಟಾಗಿ ನಮ್ದು ಒಂದು ಗಾಡಿ ಪಾಸ್ ಆಗುತ್ತೆ ನೋಡಿ. ರೋಡ್ ಕಾಣ್ತಿರ್ಬೋದು, ಇಡೀ ರೋಡ್ ತುಂಬ ನಮ್ದು ಒಂದೇ ಗಾಡಿ ಪಾಸ್ ಆಗ್ತಾ ಇದೆ. ಆಪೋಸಿಟ್ ಯಾವುದೋ ಒಂದು 2 ವೀಲರ್ ಆಗಲಿ, ಕಾರ್ ಬಿಡಿ, ಒಂದು 2 ವೀಲರ್ ಬಂದರೂ ಸಮೇತ ಅವರು ಫುಟ್ಪಾತಿನ ಕೆಳಗೆ ಇಳಿಸ್ಲೇಬೇಕು. ಇದು ಈ ರೋಡ್ ಪರಿಸ್ಥಿತಿ. ಹಿಂದೇನೂ ಸಮೇತ ಹಾಗೆ ಇತ್ತು, ಇವಾಗ ಅಲ್ಲಿ ಗಂಟ ರೋಡ್ ಮಾಡಿದ್ದಾರೆ. ಇನ್ನು ಇಲ್ಲಿಂದ ಆಲ್ಮೋಸ್ಟ್ ನಮಗೆ ಯಲ್ಲಾಪುರದ ಗಂಟ ರೋಡ್ ಹೀಗೆ ಇದೆ ಅನ್ಸುತ್ತೆ. ಫುಲ್ಲು ಕಿತ್ತೋಗಿದೆ. ಕರೆಕ್ಟಾಗಿ ಒಂದು ಗಾಡಿ ಪಾಸ್ ಆಗುತ್ತೆ. ಕರೆಕ್ಟಾಗಿ ಟೈಮು ಮಧ್ಯರಾತ್ರಿ 1:20 ಮಧ್ಯರಾತ್ರಿ. ಸುತ್ತ ನೋಡ್ಬೋದು ಕಾಡು. ಅಲ್ಲಿಂದ ಆಲ್ಮೋಸ್ಟ್ ಒಂದು 20 ಕಿಲೋಮೀಟ್ರ್ ಬಂದಿದ್ದೀನಿ ಗುರು. 20 ಕಿಲೋಮೀಟ್ರಿಂದ ಕಾಡು ಮಧ್ಯದಲ್ಲಿ ಹಿಂದೆ ಯಾವುದೋ ಗಾಡಿ ಬರಲಿಲ್ಲ, ಮುಂದೆ ಆಪೋಸಿಟಾಗಿ ಯಾವುದೋ ಗಾಡಿ ಸಿಕ್ಕಲಿಲ್ಲ. ಈ ಮಧ್ಯ ದಟ್ಟ ಫಾರೆಸ್ಟಲ್ಲಿ ಒಬ್ಬನೇ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ. ಡ್ರೈವರ್ಸ್ಗಳ ಕಷ್ಟ ಏನೇನೆಲ್ಲ ಇರುತ್ತೆ, ಏನೇನೆಲ್ಲ ಫೇಸ್ ಮಾಡಬೇಕು ನೋಡಿ. ಈ ಫಾರೆಸ್ಟಲ್ಲಿ ನಡೆದಾಡೋಕ್ಕೂ ಹೆದರುತ್ತಾರೆ. ಒಂದು 2 ಕಿಲೋಮೀಟ್ರ್ ಹೋಗಿ ಹೆದರುತ್ತಾರೆ. ನಾನು ಆಲ್ಮೋಸ್ಟ್ 36 ಕಿಲೋಮೀಟ್ರ್ ಡ್ರೈವ್ ಮಾಡಬೇಕು. ಆಲ್ರೆಡಿ 20 ಕಿಲೋಮೀಟ್ರ್ ಬಂದಿದ್ದೀನಿ. ಇನ್ನೊಂದು 16 ಕಿಲೋಮೀಟ್ರ್ ಆಚೆಗೆ ಹೋಗ್ಬೇಕು. ಬನ್ನಿ ಹೋಗೋಣ. ಮುಂದೆ ಅಲ್ಲೊಂದು ಲೈಟ್ ಕಾಣ್ತಿರ್ಬೋದು ನೋಡಿ. ಅಲ್ಲಿ ಯಾವುದೋ ಒಂದು ಚೆಕ್ ಪೋಸ್ಟ್ ಇದೆ ಅನ್ಸುತ್ತೆ. ಒಂದು 20-22 ಕಿಲೋಮೀಟ್ರ್ ಆದಮೇಲೆ ಇಲ್ಲೊಂದು ಚೆಕ್ ಪೋಸ್ಟ್ ಸಿಗುತ್ತೆ. ಇಲ್ಲಿ ಚೆಕ್ ಪೋಸ್ಟ್ ಸಿಕ್ಕಂದ್ರೆ ಇನ್ನು ಆ ಕಡೆಗೆ ಇನ್ನೂ 16 ಕಿಲೋಮೀಟ್ರ್ ರೋಡ್ ಇದೆ. ಬನ್ನಿ ಸೀದಾ ಹೋಗೋಣ, ಯಲ್ಲಾಪುರದಲ್ಲಿ ಸಿಗೋಣ. ಇದು ಈ ರೋಡ್ನ ಪರಿಸ್ಥಿತಿ. ಸುತ್ತ ಕಾಡು, ಮಧ್ಯ ಒಂದು ರೋಡು, ಅದು ಗುಂಡಿ ರೋಡು. ಜಲ್ಲಿಯಲ್ಲಿ ಹಾಕಿದ್ದಾರೆ ನೋಡಿ. ಇಲ್ಲಿ ಇದು ರೋಡ್ ಕಂಪ್ಲೀಟ್ ಮಾಡ್ತಾರೆ ಅನ್ಸುತ್ತೆ. ಮೇ ಬಿ ಮಳೆಗಾಲದಷ್ಟೊತ್ತಿಗೆ ಈ ರೋಡ್ನ ಕಂಪ್ಲೀಟ್ ಮಾಡಿ ಮುಗಿಸ್ಬೋದು. ಮುಗಿಸಿದ್ರೆ ಒಳ್ಳೇದು.
ಇಷ್ಟೋ ತನಕ ಇವಾಗ ಏನು ನೋಡಿದ್ರು ಅದು ಫುಲ್ಲು ಜಲ್ಲಿ ಹಾಕಿ ರೋಡು ದೊಡ್ಡದು ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ನಾನಿವಾಗ ಯಲ್ಲಾಪುರ ರೀಚ್ ಆದೆ. ನೋಡ್ತಿರ್ಬೋದು ಈಗ ನಾನು ಹಿಂಗೆ ಸೀದಾ ಹೋದರೆ ಅಂಕೋಲ ಕಾರವಾರ ಈಗ ಹೋಗುತ್ತೆ. ಈಗ ವಾಪಸ್ ಹಿಂಗೆ ರೈಟಿಗೆ ತಿರ್ಕೊಂಡು ಹೋದರೆ ಇದು ಹುಬ್ಳಿ ರೋಡು. ಸದ್ಯಕ್ಕೆ ನಾವಿವಾಗ ಅಂಕೋಲ ಕಾರವಾರ ಹೋಗ್ಬೇಕು. ಕಾರವಾರ ಕರಿಮಡಿ ಗೋವಾ ಹೋಗ್ಬೇಕಾಗಿರೋ ಕಾರಣ ಸೀದಾ ಹಿಂಗೆ ಹೋಗೋಣ. ಇದು ಸದ್ಯಕ್ಕೆ ಯಲ್ಲಾಪುರ ಸಿಟಿ. ಮುಂದೆ ಹೋಗೋಣ, ಮುಂದೆ ಎಲ್ಲಾದರೂ ಹೋಗಿ ಮಲ್ಗೋಣ. ಸದ್ಯಕ್ಕೆ ಟೈಮು 2 ಗಂಟೆ. ಬೆಳಗ್ಗೆ ಪಾರ್ಟಿ ಸಂಜೆ ಫೋನ್ ಮಾಡಿದ್ರು, ಅವ್ರು 10 ಗಂಟೆ ಮೇಲೆ ಶಾಪ್ ಓಪನ್ ಮಾಡೋದಂತೆ. ನೀವು ಇಷ್ಟೊತ್ತೇ ಬೇಕು ಅಂದ್ರೂ ನಾನು ಶಾಪಿಗೆ ಬರೋದೇ 10 ಗಂಟೆ ಮೇಲೆ ಬಂದ್ಬಿಡಿ, 10 ಗಂಟೆಗೆ ಖಾಲಿ ಮಾಡ್ಕೊಳ್ಳೋದು ಅಂತ ಹೇಳಿದರು. ಅವ್ರಿಗೆ ಇರೋದೇ 3 ಬಂಡ್ಲು, ಬಟ್ ಅದನ್ನು ಖಾಲಿ ಮಾಡೋಕೆ 10 ಗಂಟೆ ತನಕ ಕಾಯಲೇಬೇಕು. ಹೋಗೋಣ, ಬೆಳಗ್ಗೆ 10 ಗಂಟೆ ಹೊತ್ತಿಗೆ ಅಲ್ಲಿಗೆ ಹೋಗ್ಬಿಟ್ಟು ಖಾಲಿ ಮಾಡೋಣ. ಸದ್ಯಕ್ಕೆ ಇಲ್ಲೇ ಎಲ್ಲರೂ ಮುಂದೆ ಸೈಡ್ಗೆ ಹಾಕ್ಬಿಟ್ಟು ಮಲಗಿದ್ದು ಬೆಳಗ್ಗೆ ಆರಾಮಾಗಿ ಎದ್ದು ಹೊರಡೋಣ. ಕಾಶ್ಮೀರ ಸುತ್ತಿ ನೋಡು ಅಂತ ಹೇಳ್ತಾರಲ್ಲ ನಮ್ಮ ಅಣ್ಣವ್ರ ಸಾಂಗು, ಹಂಗೆ ಏನೇನು ಕಂಡ ಮೇಲೆ ನೋಡು ಗುರು, ನೋಡುವ ಎಂತ ಚಂದ ಅಲ್ಲ. ಈ ರೋಡ್ ಹತ್ರ ರೀಚ್ ಆಗಿದ ತಕ್ಷಣ ಒಂದು ಟನಲ್ ಸಿಗುತ್ತೆ, 2 ಟನಲ್ ಸಿಗುತ್ತೆ, ಇಲ್ಲೊಂದು ಮುಂದೆ 1-2 ಟನಲ್ ಸಿಗುತ್ತೆ. ಇದೇನೋ ಅಂತ ದೊಡ್ಡ ಟನಲ್ ಏನಲ್ಲ. ಒಂದು ಕಾರವಾರ ಬೀಚು ಗಾಡಿ ನಿಲ್ಸಿದ್ದೀನಿ. ಟನಲ್ ಯಾವುದು ಅಂದರೆ ಇದೇ ಟನಲ್. ಈ ಕಡೆ 4 ಲೈನು, ಆ ಕಡೆ 4 ಲೈನು, ಟೋಟಲ್ 8 ಲೈನು. 1 2 3 4 5 ಇದ್ದಾರೆ. ಊರು ಒಂಥರ ದೊಡ್ಡ ಸಿಟಿ ನೋಡಿ. ಅಲ್ಲೆಲ್ಲ ಕೆಸಿನೋಗಳೆಲ್ಲ ಫುಲ್ಲು ಇದಾವೆ. ಇಲ್ಲೇ ಕೆಸಿನೋಗಳು, ಫಿಶಿಂಗ್ ಬೋಟು,